ಇನ್ನು ಹಾಗಾದರೆ ಒಂದು ಕಡೆಗೆ ಇಸ್ರೇಲ್ ದಾಳಿಯನ್ನು ಮಾಡ್ತು, ಮತ್ತೊಂದು ಕಡೆಗೆ ಇರಾನು ಸಹ ಸುಮ್ಮನೆ ಕೂತ್ಕೊಂಡಿಲ್ಲ. ಇರಾನು ಇಸ್ರೇಲ್ ಮೇಲೆ ನೇರವಾದಂತಹ ದಾಳಿಯನ್ನು ಮಾಡ್ತು. ಹಾಗಂದ ತಕ್ಷಣ ಬರೀ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇಲ್ಲ, ಇಸ್ರೇಲ್ ಜೊತೆಗೆ ಅಮೇರಿಕಾದ ವಾಯುನೆಲೆಗಳಿದಾವಲ್ಲ ಅದರ ಮೇಲೂ ಸಹ ದಾಳಿಯನ್ನು ಮಾಡುತ್ತೆ. ನಿಮಗೆ ಮ್ಯಾಪ್ ಮೂಲಕವಾಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಯಾವೆಲ್ಲ ಪ್ರದೇಶ ಮೇಲೆ ದಾಳಿಯನ್ನು ಮಾಡಲಾಯಿತು, ಎಲ್ಲೆಲ್ಲಿ ದಾಳಿಯನ್ನು ಮಾಡಿತು ಅನ್ನುವಂಥದ್ದು ನಿಮಗೆ ಇನ್ ಡಿಟೇಲ್ ಆಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಮೊದಲು ತೆಹರಾನ್ ಇದೆಯಲ್ಲ, ಈ ತೆಹರಾನ್ ಇರಾನ್ನ ಮೂಲ ನಗರ. ಈ ಮೂಲ ನಗರದ ಮೇಲೆ ದಾಳಿಯನ್ನು ಮಾಡುತ್ತೆ. ಅದಾದ ಮೇಲೆ ಕರಾಜ್ ಅನ್ನುವಂತಹ ಏನು ಪ್ರದೇಶ ಇದೆ ಅದರ ಮೇಲೆ ದಾಳಿಯನ್ನು ಮಾಡುತ್ತೆ. ಅದಾದ ಮೇಲೆ ಅದರ ಪಕ್ಕದಲ್ಲಿರುವಂತಹ ಕೋಮ್, ಆ ಪ್ರದೇಶದ ಮೇಲೆ ದಾಳಿ ಆಗುತ್ತೆ. ಫಸ್ಟ್ ಟಾರ್ಗೆಟ್ ಇರೋದೇ ಅವ್ರದ್ದು, ಮೂಲವಾಗಿರುವಂತಹ ಟಾರ್ಗೆಟೇ ತೆಹರಾನ್. ತೆಹರಾನ್ ಮೇಲೆ ಸುಮಾರು ಕಡೆಗೆ ಆ ಏಕಕಾಲದಲ್ಲಿ ದಾಳಿ ಆಗುತ್ತೆ. ನಿಮಗೆ ಅಲ್ಲಿ ರೆಡ್ ಮಾರ್ಕಲ್ಲಿ ನಿಮಗೆ ಏನೋ ಪಾಯಿಂಟ್ ಆಫ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ. ಆ ಒಂದು ಪ್ರದೇಶದಲ್ಲಿ ಅಟ್ಯಾಕ್ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಆ ಒಂದು ತೆಹರಾನಲ್ಲಿ ದಾಳಿ ಮಾಡಿರುವಂತಹ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿರುವಂತಹ ಖಮೇನಿ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರುವಂತಹ ರಕ್ಷಣಾ ಸಚಿವರಾಗಿರ್ಬೋದು, 40ಕ್ಕೂ ಹೆಚ್ಚು ಅಧಿಕಾರಿಗಳಾಗಿರ್ಬೋದು, ಅವರು ಸಾವಿಗೀಡಾಗಿರೋದು ಇದೇ ಒಂದು ತೆಹರಾನ್ನ ಪ್ರದೇಶದಲ್ಲಿ. ಅದಾದ ಮೇಲೆ ಕೋಮ್, ನೀವು ಒಂದು ಇರಾನ್ನ ಸಂಪೂರ್ಣ ಮ್ಯಾಪನ್ನು ನೋಡಿದ್ರೆ ಮೂಲವಾಗಿರುವಂತಹ ನಗರಗಳು ಯಾವೆಲ್ಲ ಇದ್ದಾವೆ, ಎಲ್ಲೆಲ್ಲಿ ಮಿಲಿಟರಿ ಬೇಸ್ಗಳಿದ್ದಾವೆ, ಎಲ್ಲೆಲ್ಲಿ ಈ ಮಿಲಿಟರಿ ಬೇಸ್ ಜೊತೆಗೆ ಏರ್ಪೋರ್ಟ್ಗಳಿದ್ದಾವೆ, ಏರ್ ಬೇಸಸ್ಗಳಿದ್ದಾವೆ, ಜೊತೆಗೆ ಇನ್ನೊಂದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಯಾವೆಲ್ಲ ಪ್ರದೇಶದಿಂದ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತಲ್ಲ, ಆ ಎಲ್ಲ ನಗರಗಳ ಮೇಲೂ ಸಹ ಇಸ್ರೇಲ್ ದಾಳಿಯನ್ನು ಮಾಡುತ್ತೆ. ದಾಳಿ ಮಾಡಿ ಅದರಲ್ಲಿ ಬಹುತೇಕ ಯಶಸ್ವಿಯಾಗಿದೆ. ಒಂದು ಪರಮಾಣು ಕೇಂದ್ರ ಆಗಿರ್ಬೋದು, ಅಥವಾ ಈ ಮಿಸೈಲ್ಸ್ ಪ್ರೊಡಕ್ಷನ್ ಹೌಸ್ ಏನಿದೆ, ಅಂದರೆ ಮಿಸೈಲ್ಸ್ ಮತ್ತು ಡ್ರೋನ್ ಉತ್ಪಾದನೆ ಮಾಡುವಂತಹ ಘಟಕ, ಆ ಒಂದು ಘಟಕದ ಮೇಲೂ ದಾಳಿಯನ್ನು ಮಾಡುತ್ತೆ, ಅಲ್ಲೂ ಯಶಸ್ವಿ ಆಗುತ್ತೆ. ಅದರ ಜೊತೆಗೆ ನೀವು ಈ ಡೆಬ್ಜುಲ್ ಅನ್ನುವಂತಹ ಏನು ಪ್ರದೇಶ ಇದೆ ಅಲ್ಲ ಅದರ ಮೇಲೆ ದಾಳಿ ಮಾಡುತ್ತೆ. ಜೊತೆಗೆ ಖರ್ಗ್ ಐಲ್ಯಾಂಡ್ ಏನಿದೆ ಆ ಐಲ್ಯಾಂಡ್ ಮೇಲೆ ದಾಳಿಯನ್ನು ಮಾಡುತ್ತೆ. ಈ ಖರ್ಗ್ ಐಲ್ಯಾಂಡ್ ಬಹಳಷ್ಟು ಪ್ರಮುಖವಾಗಿ ಈ ಏನಂದರೆ ಸಮುದ್ರಯಾನದ ಮೂಲಕವಾಗಿ, ಸಮುದ್ರಯಾನದ ಜೊತೆಗೆ ಏನಂದರೆ ಅಲ್ಲಿ ದೊಡ್ಡ ಮಟ್ಟಕ್ಕೆ ಈ ಹಡಗುಗಳ ಮೇಲೆ, ಯುದ್ಧ ಹಡಗುಗಳೇನಿದ್ದಾವೆ ಆ ಹಡಗುಗಳ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಅದರಲ್ಲಿ ಯಶಸ್ವಿ ಆಗತ್ತೆ. ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಸಹ ಸಮುದ್ರದ ಮೂಲಕವಾಗಿ ದಾಳಿಯನ್ನು ಮಾಡಬಾರ್ದು ಅನ್ನುವಂತಹ ಲೆಕ್ಕ. ಜೊತೆಗೆ ಲಾಸ್ಟು ಮಿನಾಬ್, ಈ ಮಿನಾಬು ಸಹ ಬರೋದು ಅಲ್ಲಿರುವಂತಹ ಕೋಸ್ಟಲ್ ಪ್ರದೇಶ. ಆ ಕೋಸ್ಟಲ್ ಪ್ರದೇಶದಲ್ಲಿ 2 ಪ್ರಮುಖವಾಗಿರುವಂತಹ ನಗರಗಳು, ಆ 2 ನಗರ ಮೇಲೆ ದಾಳಿಯನ್ನು ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.